ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ನೋಡಿ, ಕೆಲವರು ಏನು ಮಾತಾಡಿದ್ರು ಕೂಡ ಅದೊಂದು ದೊಡ್ಡ ಸುದ್ದಿ ಆಗಿಬಿಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಈಗ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಮಾತಾಡುವಂಥ ಭರದಲ್ಲಿ ಅವ್ರು ಹೇಳಿದ್ದು, ನಾನು ನನ್ನ ದೇಶಕ್ಕೆ ಜೀವ ಕೊಡೋಕ್ಕೂ ಕೂಡ ನಾನು ತಯಾರಾಗಿದ್ದೀನಿ, ನಾನು ಬೇಕಿದ್ರೆ ಬಾಂಬರ್ ಆಗಿಬಿಡ್ತೀನಿ, ನಾನು ಬೇಕಿದ್ರೆ ಬಾಂಬ್ ಕಟ್ಕೊಂಡು ಹೋಗಿ ನಾನು ಪಾಕಿಸ್ತಾನದಲ್ಲಿ ಬಿದ್ದು ಬಿಡ್ತೀನಿ, ನಾನು ಸತ್ತರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇವರು ಮಾತಾಡಿದ್ದು. ನಿಜ ಏನು ಅಂತಂದರೆ ಅವ್ರ ಮಾತಲ್ಲಿ ಒಂದಷ್ಟು ರೋಷಾವೇಶಗಳಿರ್ತವೆ, ಪ್ರಶ್ನೆ ಬೇರೆ. ಆದರೆ ಜಮೀರ್ ಅಹ್ಮದ್ ಖಾನ್ ಮಾತಾಡೋದಿದೆಯಲ್ಲ, ಅದನ್ನು ಬಹಳಷ್ಟು ಜನ ಒಪ್ಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಆದರೆ BJP ನಾಯಕರು ಮಾತ್ರ ಇದಕ್ಕೆ ಸಂಬಂಧಪಟ್ಟಂಗೆ ಅಪಹಾಸ್ಯ ಮಾಡಿದ್ದಾರೆ. ಇಷ್ಟಕ್ಕೂ ಜಮೀರ್ ಅಹ್ಮದ್ ಖಾನ್ ಇವತ್ತು ಹೇಳಿದ್ದೇನು, ಅದಕ್ಕೆ ಬಂದಿರುವಂಥ ಪ್ರತಿಕ್ರಿಯೆಗಳು ಏನು, ಬನ್ನಿ ನೋಡೋಣ. ಜಮೀರ್ ಅಹ್ಮದ್ ಖಾನ್ ತಮ್ಮ ಹೇಳಿಕೆಯಿಂದಲೇ ಸದಾ ಸುದ್ದಿಯಾಗೋ ವರ್ಣರಂಜಿತ ರಾಜಕಾರಣಿ. ಅನೇಕ ಸಲ ಇವರ ಮಾತು ವಿವಾದದ ಸ್ವರೂಪ ಪಡೆದುಕೊಂಡಿದ್ದು ಉಂಟು. ಅನೇಕ ಸಲ ಫೈರಿಂಗ್ನಂತೆ ಎದುರಾಳಿಗಳ ಎದೆ ನಟ್ಟಿದ್ದು ಉಂಟು. ಇದೀಗ ಮತ್ತೊಮ್ಮೆ ಜಮೀರ್ ಅಹ್ಮದ್ ಅವರು ಕೊಟ್ಟ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಫೈರಿಂಗ್ ಹುಟ್ಟಿಸಿದೆ. ಪಾಕ್ ವಿರುದ್ಧ ಯುದ್ಧ ಮಾಡಲು ನಾನು ರೆಡಿ. ಪಾಕಿಸ್ತಾನಕ್ಕೆ ಗುರಿಯಿಟ್ಟ ಸಚಿವ ಜಮೀರ್ ಅಹ್ಮದ್. ಸದ್ಯ ಸಚಿವ ಜಮೀರ್ ಅಹ್ಮದ್ ಖಾನ್ ಬಳ್ಳಾರಿಯಲ್ಲಿ ಕೂತು ನೇರವಾಗಿ ಪಾಕಿಸ್ತಾನಕ್ಕೆ ಗುರಿ ಇಟ್ಟಿದ್ದಾರೆ. ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋಕೆ ನಾನು ರೆಡಿ, ಬೇಕಾದ್ರೆ ನಾನು ಸೂಸೈಡ್ ಬಾಂಬರ್ ಆಗ್ತೀನಿ ಅಂತ ಹೇಳೇ ಬಿಟ್ರು. ಜಮೀರು ಮಾತು ಕೇಳಿ ಪಕ್ಕದಲ್ಲಿದ್ದ ಸಂಸದ ತುಕಾರಾಂ ನಗ್ನಗ್ತಾನೆ ಕುರ್ಚಿಯಿಂದ ಎದ್ರು. ಆಗ ಸಂಸದರನ್ನ ಕೈ ಹಿಡಿದು ಕೂರಿಸಿದ ಜಮೀರ್, ನಾನು ತಮಾಷೆಗೆ ಹೇಳ್ತಾ ಇಲ್ಲ ಅಂದಾಗಲೇ ಸುದ್ದಿಗೋಷ್ಠಿ ಕೂಡ ಸೀರಿಯಸ್ ಆಯಿತು. ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ, ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಜೆ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ, ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಂಕ್ ಆಗ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಇನ್ನು ಜಮೀರ್ ಮಾತು ಇಷ್ಟಕ್ಕೆ ಸ್ಟಾಪ್ ಆಗಲಿಲ್ಲ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಪರ್ಮಿಷನ್ ಕೊಟ್ರೆ ದೇವರಾಣೆ ನಾನು ಬಾಂಬ್ ಹಾಕೋಕೆ ರೆಡಿ ಅಂತ ತಮ್ಮ ಎಂದಿನ ಸ್ಟೈಲ್ನಲ್ಲಿ ಎರಡು ಕೈ ಮುಷ್ಟಿ ಕಟ್ಟಿ ಕೈ ಮೇಲೆತ್ತಿ ಹಲ್ಲು ಕಚ್ಚಿ ಹೇಳಿದ್ರು. ನಡ್ರಿ ಅಂತ ಕುರ್ಚಿಯಿಂದ ಎದ್ದೇಳುತ್ತಿದ್ದಂತೆ ಹೌದು ಹುಲಿಯಾ ಎಂದು ಪಕ್ಕದಲ್ಲಿದ್ದ ಅಭಿಮಾನಿಗಳು ಜಮೀರಣ್ಣನ ರಣಕೇಕೆಗೆ ಸಾಥ್ ನೀಡಿದ್ರು. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲಾ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ಇನ್ನು ಜಮೀರ್ ಸಾಹೇಬ್ರ ಮಾತಿಗೆ ತಡ ಮಾಡದೆ ಬಿಜೆಪಿಗರು ಪ್ರತಿಕ್ರಿಯಿಸಿದ್ದಾರೆ. ಅರೆರೇ ಜಮೀರಣ್ಣ, ಪಾಕಿಸ್ತಾನಕ್ಕೆ ಯಾಕೆ ಹೋಗಬೇಕು, ಇಲ್ಲೇ ಚಾಮರಾಜಪೇಟೆಯಲ್ಲಿ ಆತ್ಮಾಹುತಿ ಬಾಂಬ್ ಹಾಕ್ಕೊಂಡು ಬಿಡ್ಲಿ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿದ್ರೆ ಜಮೀರ್ ಸುಮ್ಮನಿದ್ರೆ ಸಾಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಲೆಳೆದ್ರು. ಜವಾನರ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ, ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ, ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ರೀ ನೀವು ಅದ ಮಾಡುವುದು ಅತಿ ದೊಡ್ಡ ಸೇವೆ. ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ. ನೀವು ಸ್ಟೇಟ್ಮೆಂಟ್ ಕೊಡಲಾರ್ದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ. ಜಮೀರ್ ಅವರ ಭಾಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮಂಥ ತ್ಯಾಗ ದಾನ ಮಾಡುವಂಥವ್ರು ಯಾರೂ ಇಲ್ಲ. ಅದಕ್ಕೆ ನಿಮ್ಗೆ ದೊಡ್ಡದು ನಮಸ್ಕಾರ. ನಿಮ್ಮ ಸರ್, ತುಂಬ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ, ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ. ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ. ನಾನು ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ, ಇಲ್ಲೇ ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡ್ಬೋದು, ಒಂದು ಸಂದೇಶ ಹೋಗಲಿ. ಈ ಹಿಂದೆ ಸಿದ್ದರಾಮಯ್ಯ ಯುದ್ಧ ಬೇಡ ಎಂದಿದ್ದ ಹೇಳಿಕೆಯನ್ನ ಜೋರಾಗಿ ಸುದ್ದಿ ಮಾಡಿದ್ದ ಪಾಕ್ ಮಾಧ್ಯಮಕ್ಕೆ ಜಮೀರ್ ಅಹ್ಮದ್ ಖಾನ್ರ ಇಂದಿನ ಹೇಳಿಕೆಯನ್ನ ಹಾಕುವ ಧೈರ್ಯ ಇದೆಯಾ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಬ್ಯೂರೋ ರಿಪೋರ್ಟ್, TV9. ನೋಡಿ, ಪ್ರಹ್ಲಾದ್ ಜೋಶಿ ಅವರು ಹೇಳಿದ ಮಾತಿದೆಯಲ್ಲ, ಅದನ್ನು ಒಪ್ಕೊಳ್ಳೋಣ. ಯಾಕಂದರೆ ನೀವು ಸುಮ್ಮನಿದ್ದು ಬಿಟ್ಟರೆ ಅದೇ ಒಂದು ದೊಡ್ಡದು ಹೇಳಿ, ನಿಮ್ಮ ಈ ತ್ಯಾಗ ಬಲಿದಾನಗಳಿದೆಯಲ್ಲ ಆ ಮಾತುಗಳು ಸಾಕು, ನೀವು ಸುಮ್ಮನಿದ್ದು ಬಿಟ್ಟರೆ ಒಂದು ದೊಡ್ಡ ಗಿಫ್ಟ್ ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ಈ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೇಳಿದಂಥ ಮಾತಿದೆಯಲ್ಲ ಸದಾನಂದ ಗೌಡರು, ಅವ್ರು ಹೇಳಿದ್ದೇನು ಅಂದರೆ, ನಿಮ್ಮಲ್ಲೇ ನೀವು ನಿಮ್ಮ ಕ್ಷೇತ್ರದಲ್ಲೇ ಬಾಂಬ್ ಹಾಕೊಂಡು ಹೋಗ್ಬಿಡಿ,
ಈ ರೀತಿ ಎಲ್ಲ ಹೇಳಬಾರ್ದು. ಯಾಕಂದರೆ ಅವ್ರು ಯಾವ ಸಂದರ್ಭದಲ್ಲಿ ಹೇಳಿದ್ರು, ಏನು ಎತ್ತ, ಅದರಲ್ಲಿ ಹಿಂದಿರುವಂಥ ಮನೋಭಾವನೆ ಏನಿದೆಯಲ್ಲ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಏನಾದರೂ ಸ್ಟೇಟ್ಮೆಂಟ್ಗಳು ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿ ತಮಾಷೆ ಮಾಡೋದಿದೆಯಲ್ಲ, ಅದು ಅಷ್ಟು ಒಳ್ಳೆಯದಲ್ಲ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.